ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ಇಂದು ನಾವು ಒಂದು ನಾಟಕ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಯಾವುದಕ್ಕೆ? ನಾಟಕ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಕಾವೇಶು ನಾಟಕ ರಮ್ಯಂ. ಸರ್, ಸ್ಟಾರ್ಟಿಂಗ್ನಲ್ಲಿ ಏನೇನು ಹೇಳ್ತಾ ಇದ್ದೀವಿ ಅದರ ಅರ್ಥ ಆಮೇಲೆ ಹೇಳ್ಕೊಡ್ತೀವಿ. ಹೇಳಿಬಿಡ. ಕಾವ್ಯ ಅಂದರೆ ಸಾಹಿತ್ಯ. ಸಾಹಿತ್ಯವನ್ನ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವುದೇ ನಾಟಕ. ಕಾವೇಶು ನಾಟಕ ರಮ್ಯಂ. ಕಾವ್ಯ ಪುಸ್ತಕದಲ್ಲಿರುತ್ತೆ ಮಕ್ಕಳೇ, ನಾಟಕ ದೃಶ್ಯದ ಮೇಲಿರುತ್ತೆ. ಜನಸಾಮಾನ್ಯನಿಗೂ ಕಾವ್ಯವನ್ನು ಅರ್ಥೈಸ್ತಕ್ಕಂಥ ಶಕ್ತಿ ಇರೋದು ನಾಟಕಕ್ಕೆ. ಹಾಗಾಗಿ ಕಾವೇಶು ನಾಟಕ ರಮ್ಯಂ. ಈ ನಾಟಕ ಅನ್ನೋದು ಹೇಗೆ ಹುಟ್ಕೊಂತು, ಎಲ್ಲಿ ಹುಟ್ಕೊಂತು, ಯಾರಿಂದ ಹುಟ್ಕೊಂತು ಅಂತಕ್ಕಂಥದನ್ನ ಜಾಡಿ ಹಿಡಿದು ಹೊರಟ್ರೆ ನಾವು ನಾಗರಿಕತೆ ಹುಟ್ಟೋಗ್ಬೇಕು. ಏಳದಲ್ಲಿ ಬಿಟ್ಟರೆ ನನಗೆ ಸಮಾಧಾನ ಆಗುತ್ತೆ. ಸ್ವಲ್ಪ ಏಳು ಕಂಡ ಮುಂದೆ ಹೋಗುತ್ತೆ. ಆಗ್ಬೋದಾ? ಈ ಭಾಸನಿಗೆ ಬರೋಣ. ಭಾಸನಿಗಿಂತ ಮುಂಚೆ, ಭಾಸ ಏನು ಕಮ್ಮಿ ನೆನ್ನೆ ಮೊನ್ನೆವನಲ್ಲ, ಕ್ರಿಸ್ತ ಶಕದವನೇ ಅಲ್ಲ, ಕ್ರಿಸ್ತ ಪೂರ್ವದವನು. ಕಾಳಿದಾಸನಿಗಿಂತ ಸುಮಾರು 500 ವರ್ಷಗಳ ಹಿಂದೆ ಬದುಕಿದ್ದಂತಹ ನಾಟಕಕಾರ ಭಾಸ. ಇಂಥ ಭಾಸನಿಗಿಂತ ಪೂರ್ವದಲ್ಲೇ ಇತ್ತು ನಾಟಕ. ಈಗ ಊಹೆ ಮಾಡ್ಕೊಳ್ಳಿ, ನಾಟಕ ನಿನ್ನೆ ಮೊನ್ನೆ ಹುಟ್ಕೊಂತ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಹಿನ್ನೆಲೆ ಇದೆ, ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಹೇಗೆ ಸರ್, ಹೆಂಗೆ ಸರ್, ಎಲ್ಲಿ ಸರ್? ಮಕ್ಕಳೇ, ನಾವು ನಾಗರಿಕತೆಗಳ ತೊಟ್ಟಿಲಿಗೆ ಹೋಗೋಣ. ಈಜಿಪ್ಟ್ ಬೇಡ, ಸಿಂಧು ಬೇಡ, ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗೆ ಹೋಗೋಣ. ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗೆ ಹೋಗೋಣ. ಅಲ್ಲಿ ಯಾಕೆ ಹೋಗೋಣ ಸರ್? ಅಲ್ಲಿ ನಾಟಕದ ಉಗಮವನ್ನು ನೋಡ್ತೀವಿ. ಈ ನಾಟಕ ನಮ್ಗೆ ಹೇಗೆ ಹುಟ್ಟುತ್ತೆ ಅದಕ್ಕೊಂದು ಡೇಟ್ ಆಫ್ ಬರ್ತ್ ಬೇಡವಾ? ಆ ಡೇಟ್ ಆಫ್ ಬರ್ತ್ ಸಿಗ್ತಿರೋದೆ, ಡೇಟ್ ಆಫ್ ಇಯರ್ ಸಿಗ್ತಿರೋದೆ ಗ್ರೀಕ್ನಲ್ಲಿ. ಆ ಗ್ರೀಕ್ನಲ್ಲಿ ಡಿಥಿರಾಂಬಸ್ ಅಂತಕ್ಕಂಥ ಒಂದು ದೇವತೆ. ಯಾವುದೇ ಡಿಥಿರಾಂಬಸ್. ಡಿಥಿರಾಂಬಸ್ ಅಂತಕ್ಕಂಥ ಒಂದು ದೇವತೆ. ಆ ದೇವತೆಗೆ 6 ತಿಂಗಳಿಗೆ ಒಮ್ಮೆ ಉತ್ಸವವನ್ನು ನಡೆಸಲಾಗುತ್ತಿತ್ತು. 6 ತಿಂಗಳಿಗೆ ಒಂದ್ಸಲಿ ಆ ತಾಯಿಗೆ ಉತ್ಸವವನ್ನು ಅಂದರೆ ಮೆರವಣಿಗೆಯನ್ನು ನಡೆಸಲಾಗ್ತಿತ್ತು. ಆ ಒಂದು ಬೆಳೆಯ ಕೊಯ್ಲಿನ ನಂತರ ಆ ಉತ್ಸವ ನಡೀತಿತ್ತಲ್ವಾ. ಯಾವುದೇ ಆಗಲಿ ಹಬ್ಬ ಹರಿದಿನಗಳು ನಡೆಯೋದು, ಜಾತ್ರೆಗಳು ನಡೆಯೋದೆಲ್ಲವೂ ಕೂಡ ಕೂಲಿ ಎತ್ತದು ಕೊಯ್ಲಿನ ಕೆಲಸ ಆದಮೇಲೆ ಗೊತ್ತಾ, ಯಾರು ಬದುಕಿಟ್ಕೊಂಡು ನಾಟಕ ನಡೆಯಕ್ಕೆ ಹೋಗಲ್ಲ. ಆಗ ಆ ಒಂದು ಉತ್ಸವದಲ್ಲಿ ಆ ತಾಯಿನ ಹೊಗಳಿ ಕೆಲವು ಹಾಡುಗಳನ್ನು ಹೇಳ್ತಾ ಇದ್ದಾರೆ. ಆ ತಾಯಿಯನ್ನ ಹೊಗಳಿ ಹಾಡ್ತಕ್ಕಂಥ ಕೆಲವು ಹಾಡುಗಳು. ಆ ಹಾಡುಗಳು ಏನಾದರೂ ದಿನ ಕಳೆದಂತೆ ಕಾಲಗಳು ಉರುಳಿದಂತೆ ಆ ಹಾಡುಗಳೇ ಸಂಭಾಷಣೆಗಳಾದವು. ನಾಟಕ ಅಂದರೆ ಸಂಭಾಷಣೆ ಅಲ್ವಾ ಮಕ್ಕಳೇ? ಡ್ರಾಮಾ, ಡೈಲಾಗ್ಸ್ ಅಂತ. ಡ್ರಾಮಾ ಅಂದರೆ ನಾಟಕ, ಡೈಲಾಗ್ಸ್ ಅಂದರೆ ಸಂಭಾಷಣೆ. ಆ ಡಿಥಿರಾಂಬಸ್ ಅಂತಕ್ಕಂಥ ದೇವತೆಯ ಮೇಲಿನ ಹಾಡುಗಳೇ ದಿನಗಳು ಕಳೆದಂತೆ ಸಂಭಾಷಣೆಗಳಾಗಿ ಮಾರ್ಪಟ್ಟು ಆ ಸಂಭಾಷಣೆಗಳೇ ನಾಟಕದ ಉಗಮಕ್ಕೆ ಪ್ರೇರಕ, ಸ್ಫೂರ್ತಿ. ಅದು ಹುಟ್ಟಾಗ ನಾವು ಕಾಣ್ತೀವಿ. ನಾಟಕದ ಹುಟ್ಟನ್ನು ನೋಡಿವಲ್ವ? ಸರಿ ಸ್ನೇಹಿತರೆ, ಹಾಗಾದ್ರೆ ಕನ್ನಡದ ಮೊದಲ ನಾಟಕ ಯಾವುದು? ಕನ್ನಡದ ಮೊದಲ ನಾಟಕ ಯಾವುದು? ಇದೇನೋ ಮಹಾಭಾರತವೆಲ್ಲ ಬರ್ಕೊಂಡು ಗೊತ್ತಿರಲ್ಲ ಸರ್. ಕನ್ನಡದ ಮೊದಲ ನಾಟಕ ಸಿಂಗಾರಾರಿನ ಮಿತ್ರವಿಂದ ಗೋವಿಂದ. ಯಾವ್ದು ಸರ್? ಸಿಂಗಾರಾರ್ಯನ
ಇನ್ನೊಂದು ಹೆಸರಿನ ಮಕ್ಕಳೇ, ಹಿಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಹಸನ. ಪ್ರಹಸನ ಅಂದ್ರೆ ನಾಟಕ. ಪ್ರಹಸನ ಅಂದ್ರೆ ನಾಟಕ. ಹಿಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರವಾಸನ. ಎಲ್ಲರೂ ಒಂದು ಕಡೆ ಬರ್ಕೊಳ್ಳಿ ಮಕ್ಕಳು, ಉಪಯೋಗ ಬರುತ್ತೆ. ಇವು ಕನ್ನಡದವು ಇವು ಸುಮಾರು 300 ವರ್ಷಗಳಿಂದ ಸಿಕ್ಕಿರ್ತಕ್ಕ. ಆದರೆ ಸಂಸ್ಕೃತ ಇದೆ ನೋಡಿ, ಅದು ದೇವ ಭಾಷೆ, ಪುರಾತನ ಭಾಷೆ. ಈ ಸಂಸ್ಕೃತದಲ್ಲಿ ಇಂದು ನಮ್ಮ ನಡುವೆ ಇಲ್ಲ ಅಷ್ಟೇ ಗೊತ್ತಪ್ಪ. ಸಂಸ್ಕೃತ ನಮ್ಮ ತಾಯಿಗೆ ಒಂದು ರೀತಿ ಮಲತಾ ಇದ್ದಂತೆ, ಕನ್ನಡ ಮಾತೆಗೆ ಮಲತಾ ಇದ್ದಂತೆ. ನಮ್ಮ ತಾಯಿ ಉಂಟು, ನಮ್ಮ ತಾಯಿಯ ಮೂಲ ದ್ರಾವಿಡ ಭಾಷೆ. ರಾಜ್ಯೋತ್ಸವದಲ್ಲಿ ಭಾಳ ಚೆನ್ನಾಗಿ ಹೇಳ್ತೇವೆ, ಈಗಿಲ್ಲಿ ಬೇಡ. ಸಂಸ್ಕೃತದಲ್ಲಿ ಈ ಭಾಷಣ ನಾಟಕ ಒಂದು ವಿಶೇಷ ಸ್ಥಾನವನ್ನು ಪಡ್ಬೋದು. ಯಾಕಪ್ಪ ಅಂದರೆ ಪೂರ್ವದಲ್ಲೇ ಕ್ರಿಸ್ತ ಪೂರ್ವದಲ್ಲೇ ಕ್ರಿಸ್ತಶಕ 300ರಲ್ಲೇ ನಮ್ಮ ಭಾಸ ಕವಿ ಬದುಕಿದ್ದ. ಈತ ಉತ್ತರ ಭಾರತವಲ್ಲ, ನಮ್ಮ ದಕ್ಷಿಣ ಭಾರತವನು. ಅದು ಯಾವ ಅಂತ ಸಿಕ್ಕಿಲ್ಲ. ದಕ್ಷಿಣ ಭಾರತದಲ್ಲಿ ಯಾರು ಭಾಸ ಕ್ರಿಸ್ತಶಕ 300, ಸುಮಾರು 300. ಈತ ಸುಮಾರು 25ರಿಂದ 50 ನಾಟಕಗಳನ್ನು ರಚಿಸಿದಾನೆ. 25ರಿಂದ 30 ನಾಟಕಗಳನ್ನು ರಚಿಸಿದ್ದಾನೆ. ಅದರಲ್ಲಿ ಕೆಲವು ರಾಮಾಯಣಕ್ಕೆ ಸಂಬಂಧಪಟ್ಟಂಥವು, ಕೆಲವೊಂದು ಮಹಾಭಾರತಕ್ಕೆ ಸಂಬಂಧಪಟ್ಟಂಥವು. ರಾಮಾಯಣದಲ್ಲಿ ಚಾರುದತ್ತ, ಸ್ವಪ್ನ ವಾಸವದತ್ತ, ಇನ್ನೊಂದು ಎಂಥದಪ್ಪದು ಬೃಹತ್ ಕಥೆ, ಅಭಿಷೇಕ ಮುಂತಾದಂಥ ಕೆಲವು ನಾಟಕಗಳನ್ನು ಬರೆದಿದ್ದಾನೆ ರಾಮಾಯಣದಲ್ಲಿ. ಮಹಾಭಾರತಕ್ಕೆ ಸಂಬಂಧಂತೆ ಕರ್ಣನ ನಾಟಕಗಳು, ಘಟೋತ್ಕಚನ ನಾಟಕಗಳು, ಉರ್ಭಂಗ ಇವು ಆತನ ಪ್ರಧಾನ ನಾಟಕಗಳಾಗಿ ಕಂಡುಬರುತ್ತವೆ. ಒಟ್ಟಾರೆ ಸಂಸ್ಕೃತದ ಈ ನಾಟಕಗಳನ್ನು ಇಂದು ನಮಗೆ ಅವನ ನಾಟಕಗಳನ್ನು ಅನುವಾದಿಸುವುದು ಟ್ರಾನ್ಸ್ಲೇಷನ್ ಅಂತೀವಿ, ಅನುವಾದಿಸ್ತೇವೆ. ಅನುವಾದಿಸಿಕೊಟ್ಟಿರ್ತಕ್ಕಂಥ ಮಹಾನ್ ಭಾವ ಡಾಕ್ಟರ್ ಎಲ್ ಬಸವರಾಜ್. ಎಲ್ ಅಂದರೆ ಲಿಂಗಪ್ಪ ಅಂತ, ಲಿಂಗಪ್ಪ ಬಸವರಾಜ್, ಮೂಲತಃ ಕೋಲಾರದವರು. ಇವರು ಕೂಡ ವಿದ್ವಾಂಸರು. ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿದಂಥ ಮಹಾನುಭಾವ. ಇವರು ಸಂಸ್ಕೃತದ ಭಾಸನ ಉರ್ಭಂಗ ನಾಟಕವನ್ನು ಕನ್ನಡಕ್ಕೆ ಯಥಾವತ್ತಾಗಿ ಅನುವಾದಿಸಿ ಆ ಒಂದು ಸಂಸ್ಕೃತದ ಆ ನಾಟಕದ ಒಂದು ದುರಂತ ಸನ್ನಿವೇಶವನ್ನು ಆಯ್ದುಕೊಂಡು ಆ ದುರಂತ ಸನ್ನಿವೇಶದಲ್ಲಿ ಭಾಸನ ಒಂದು ಮೆರಗು ಯಾವುದು ದುರ್ಜಯನನ್ನು ಎಳುತ್ತಿರತಕ್ಕಂಥದ್ದು. ಯಾರು ಸರ್ ದುರ್ಜಯ? ದುರ್ಯೋಧನನ ಮಗ. ದುರ್ಜಯ ಯಾರ ಮಕ್ಕಳೇ? ದುರ್ಯೋಧನನ ಮಗ. ದುರ್ಜಯ, ದುರ್ಯೋಧನ. ದುರ್ಯೋಧನ ತಂದೆ ಯಾರು? ಧೃತರಾಷ್ಟ್ರ. ಧೃತರಾಷ್ಟ್ರ. ಈ ಕಥೆಯ ಒಂದು ಹಿನ್ನೆಲೆಯನ್ನು ಹೇಳ್ಬಿಟ್ಟು ನಾವು ನಾಟಕವನ್ನು ಕರ್ಕೊಂಡು ಹೋಗ್ತೀನಿ. ತಡ ಮಾಡಲ್ಲ, ಲೇಟ್ ಮಾಡಲ್ಲ, ಎಲ್ಲೆಲ್ಲೂ ಹೇಳ್ಕೊಂಡು ಹೋಗೋಣ. ಓಕೆನಾ? ಬನ್ನಿ. ಮಹಾಭಾರತದಲ್ಲಿ ಪಾಂಡವ ಮತ್ತು ಕೌರವರ ದಾಯಾದಿ ಕಳಗ ಮುಗಿಲು ಮುಟ್ಟಿ ಅಕ್ಷೋಹಿಣಿ ಸೈನ್ಯವೆಲ್ಲ ನಾಶವಾಗಿ ದುರ್ಯೋಧನನ ಅನುಚರರು, ಸ್ನೇಹಿತರಾಗಿರ್ತಕ್ಕಂಥ ಕರ್ಣ, ಭೀಷ್ಮ, ದ್ರೋಣರು, ದುಶ್ಯಾಸನ ಮುಂತಾದಂಥ ಸಹಚರರು, ಸಹೋದರರು ಎಲ್ಲರೂ ಕೂಡ, ಅತಿರಥ ಮಹಾರಥರೆಲ್ಲರೂ ಕೂಡ ಯುದ್ಧ ಭೂಮಿಯಲ್ಲಿ ವೀರ ಮರಣವನ್ನು ಹೊಂದಿ ಮಣ್ಣಾಗಿದ್ದಾರೆ. ಉಳಿದಂತಹ ಏಕೈಕ ವೀರ ದುರ್ಯೋಧನ. ಕುರುಕುಲದ ನೇಸರ. ಚೆನ್ನಾಗಿದೆ ಹೆಸರು, ಕುರುಕುಲದ ನೇಸರ. ಕುರುಕುಲಕ್ಕೆ ಅವನೊಬ್ಬ ಸೂರ್ಯ ದುರ್ಯೋಧನ. ಅವನನ್ನು ಕಥೆಗಳೆಲ್ಲವೂ ಕೂಡ ಪ್ರತಿನಾಯಕನಾಗಿ ಚಿತ್ರಿಸಿದ್ರು ಕೂಡ ಕವಿಗಳಿಗೆ, ಲೇಖಕರಿಗೆ ದುರ್ಯೋಧನ ಮೇಲೆ ವಿಶೇಷವಾದ ಪ್ರೀತಿ ಇರೋದು ನಾನು ರನ್ನನಲ್ಲೂ ಕಾಣ್ತಿದ್ದೀವಿ, ಈ ಒಂದು ಭಾಸನಲ್ಲೂ ಕಾಣ್ತೇನೆ. ನಾಯಕನಾಗಿ ಭೀಮ ಇರ್ಬೋದು, ಭೀಮನನ್ನ ಚಿತ್ರಿಸಕ್ಕೆ ಹೋಗಿ ದುರ್ಯೋಧನನ ಹೊಗಳ್ತಕ್ಕಂಥದ್ದೇ ನಾನು ಭಾಳ ನೋಡಿದ್ದೇನೆ. ಅದರಲ್ಲೂ ರನ್ನನೂ ಅಷ್ಟೇ ಭೀಮನಿಗಿಂತ ವಿಶೇಷವಾದ ಹೊತ್ತನ್ನು ದುರ್ಯೋಧನಿಗೆ ಕೊಡ್ತಾರೆ.
ತೊಡೆಭಾಗ ಗುರು ಬಂಗಾರ ನಾಶ ಮಾಡ್ತಾರೆ, ಸದೆ ಬಡಿತಾರೆ. ಯಾರು? ಭೀಮ. ಆಯ್ತಾ? ಆ ಯುದ್ಧ ಭೂಮಿಲಿ ದುಃಖದ ವಾತಾವರಣ. ಆ ದುಃಖದ ವಾತಾವರಣಕ್ಕೆ ದುರ್ಯೋಧನ ಒಂದು ಪದ ಬರುತ್ತಲ್ಲಿ ನಮಗೆ ರಕ್ತ ಚಂದನ ಅಂತ. ಅಂದ್ರೆ ಮೈಯಲ್ಲಿ ಸೋರ್ತಿರ್ತಕ್ಕಂಥ ರಕ್ತದಿಂದ ಅವನು ದೇದೀಪ್ಯಮಾನವಾಗಿ ಕಾಣ್ತಾ ಇದ್ದಾನೆ ಅಂತ ಒಂದು ಕಡೆ ಚಿತ್ರಿಸ್ತಾನೆ. ಆ ರಕ್ತದ ಧೂಳಿನಿಂದ ದುರ್ಯೋಧನ ಮೈಗಟ್ಟಿಕೊಂಡಿರ್ತಕ್ಕಂಥ ರಕ್ತದಿಂದ ದೇದೀಪ್ಯಮಾನವಾಗಿ ಕಾಣ್ತಾ ಇದ್ದಾನೆ ದುರ್ಯೋಧನ. ಅಂತ ದುರ್ಯೋಧನನನ್ನ ನೋಡೋಕ್ಕೋಸ್ಕರ ಆತನ ಪ್ರೀತಿಯ ತಂದೆ ತಾಯಿಗಳಿರ್ತಕ್ಕಂಥ ಧೃತರಾಷ್ಟ್ರ ಮತ್ತು ಗಾಂಧಾರಿ ಆ ಒಂದು ಸ್ಮಶಾನಕ್ಕೆ ರುದ್ರಭೂಮಿಗೆ ಆಗಮಿಸ್ತಾರೆ. ಆಗಮಿಸುವಾಗ ಆ ಧೃತರಾಷ್ಟ್ರ ತನ್ನ ಮಗನನ್ನು ಹುಡುಕ್ತಾ ಇದ್ದಾನೆ. ಅವನಿಗೆ ಕಣ್ಣು ಕಾಣಲ್ಲ, ಗಾಂಧಾರಿ ಕಣ್ಣು ಕಟ್ಟಿದ್ದಾವೆ. ಇತ್ತ ಕಡೆ ಆ ಒಂದು ಬಲರಾಮ ದುರ್ಯೋಧನನ್ನ ಸಮಾಧಾನಿಸ್ತಿದ್ದಾನೆ, ಸಂತೈಸ್ತಿದ್ದಾನೆ. ಆಗ ಆ ಮುದುಕಿಯರಾದಂಥ ಧೃತರಾಷ್ಟ್ರ ಮತ್ತು ಗಾಂಧಾರಿಯರ ಕೈಯನ್ನು ಹಿಡಿದು ಆ ಮೊಮ್ಮಗ ದುರ್ಜಯ ತನ್ನ ತಂದೆ ಬಳಿಗೆ ಕರೆತರ್ತಾನೆ. ಆ ಕರೆತರ್ತಕ್ಕಂಥ ಸನ್ನಿವೇಶವನ್ನ ಭಾಸ ಆ ರಣಭೂಮಿಯ ಕರುಣಾರಸಕ್ಕೆ ಈ ದುರ್ಜಯನ ಆಗಮನವನ್ನು ಸೇರಿಸಿ ಕಥೆಯ ತೀವ್ರತೆಯನ್ನು, ದಾರುಣತೆಯನ್ನು ಹೆಚ್ಚಿಸಿದ್ದಾನೆ. ಪ್ರಸ್ತುತ ಅದೇ ನಮ್ಮ ನಾಟಕದ ಕಥಾ ವಸ್ತು, ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ನಾವು ಇನ್ನೇರುವ ನಾಟಕ ಹೋಗೋಣ ಸಾಕು ಎಲ್ಲೆಲ್ಲೋ ಬಂದಿದ್ದೀವಿ, ಭಾಸ ಎಲ್ಲ ಇಟ್ಕೊಂಡು ಬಂದಿದ್ದೀವಲ್ಲಪ್ಪ. ಅವರೆಲ್ಲರನ್ನೂ ಪಕ್ಕಕ್ಕೆ ಇಟ್ಬಿಟ್ಟು ನಾವು ನೇರವಾಗಿ ಈಗ ಎಲ್ಲಿ ಹೋಗೋಣ? ನಮ್ಮ ನಾಟಕ ಭಾಗಕ್ಕೆ ಹೋಗೋಣ. ನಾಟಕಗಳಲ್ಲಿ ಎರಡು ಬಗೆ, ಅನುವಾದ ನಾಟಕಗಳು ಮತ್ತೊಂದು ಸೃಜನಾತ್ಮಕ ನಾಟಕ. ಸೃಜನಾತ್ಮಕ ಅಂದರೆ ಸೃಷ್ಟಿಯಾದಂಥ ಕನ್ನಡ, ಅನುವಾದ ಬೇರೆ ಭಾಷೆಯಿಂದ ಬಂದಂಥ. ಬನ್ನಿ, ಸ್ಥಳ ಒಂದು ನಾಟಕ ಅಂದರೆ ಒಂದು ಸ್ಟೇಜ್ ಇರಬೇಕಲ್ವಾ? ಸ್ಟೇಜ್ ಇರಬೇಕು. ಈಗ ನಮ್ಮ ಮೊದಲ ಪರದೆಯಲ್ಲಿ ಏನು ನೋಡ್ಬೋದು? ರಣಭೂಮಿ ಅಂತ ಯಾಕಿರ್ತಾರೆ? ರಣರಂಗ ಸಾರದು. ರಣರಂಗ ಯುದ್ಧ ಭೂಮಿ ಸಾರದು, ಕದನದ ಭೂಮಿ, ಸಮರದ ಭೂಮಿ. ಅದಕ್ಕೆ ಅದನ್ನ ರಣಭೂಮಿ. ದುರ್ಯೋಧನ 100 ಜನ ತಮ್ಮಂದಿರು, ಸೇನಾಧಿಪತಿಗಳು ಮಣ್ಣು ಮುಕ್ಕಿದ್ದಾರೆ. ಉಳಿದಿರುವವನು ದುರ್ಯೋಧನ ಒಬ್ಬನೇ. ಅವನಿಗೂ ಭೀಮನಿಗೂ ಗದಾ ಯುದ್ಧ ಪ್ರಾರಂಭವಾದಾಗ ದ್ವೈಪಾಯನ, ಅಲಾಯುಧ, ಕೃಷ್ಣ, ವಿದುರ ಮುಂತಾದ ಪೂಜ್ಯರು ಆ ದ್ವಂದ್ವ ಯುದ್ಧವನ್ನ ದೂರದಲ್ಲಿ ನಿಂತು ನೋಡುತ್ತಿದ್ದರು. ನೀವು ಕಲ್ಪಿಸ್ಕೋಬೇಕು ಈ ಸ್ಟೇಜ್ನ. ಇದು ರಣಭೂಮಿ ಅಂತ ಕಲ್ಪನೆ ಮಾಡ್ಕೋಬೇಕು. ರಣಭೂಮಿಲಿ ಈಗ ಯುದ್ಧ ನಡೆದಿದೆ. ಯಾರ ನಡುವೆ? ಭೀಮಸೇನನ ನಡುವೆ, ದುರ್ಯೋಧನ ನಡುವೆ ಒಂದು ಗದಾ ಯುದ್ಧ ಪ್ರಾರಂಭಗೊಂಡಿದೆ. ಅತಿರಥ ಮಹಾರಥರೆಲ್ಲರೂ ಕೂಡ ಆ ಯುದ್ಧಕ್ಕೆ ಸಾಕ್ಷಿಗಳಾಗಿ ನಿಂತಿದ್ದಾರೆ. ಕಲ್ಪನೆ ಮಾಡ್ತಿದ್ಯಾ? ದುರ್ಯೋಧನನ ಕೈ ಚಳಕದ ಮುಂದೆ ಭೀಮನ ಬಲ ನಡೆಯುವುದಿಲ್ಲ. ಅಂದ್ರೆ ಗದಾಯುಧದಲ್ಲಿ ಚತುರ. ನಾನು ಇದನ್ನೇ ಹೇಳೋದು, ಕವಿಗಳಿಗೆ ಯಾಕೆ ದುರ್ಯೋಧನ ಮೇಲೆ ಇಷ್ಟೊಂದು ಪ್ರೀತಿ, ಛಲದಂಕನ ಮೇಲೆ ಇಷ್ಟೊಂದು ಪ್ರೀತಿ? ತನ್ನ ಚತುರತೆಯಿಂದ ಭೀಮನ ಬಲ ಏನೂ ಅಲ್ಲ ದುರ್ಯೋಧನನಿಗೆ. ಭೀಮ ಬಲಶಾಲಿ, ಆದರೆ ಗದಾಯುಧದಲ್ಲಿ ಕೈ ಚಳಕವನ್ನು ಬಲ್ಲವನು ಯಾರು? ದುರ್ಯೋಧನ. ತನ್ನ ಕೈ ಚಳಕದಿಂದ ಬೀಸಿ ಭೀಮನಿಗೆ ಬಲವಾಗಿ ಹೊಡೆದಿದ್ದಾನೆ. ಹೊಡೆದಾಗ ಭೀಮ ಹತನಾಗಿ ನೆಲಕ್ಕೆ ಉರುಳಿದ್ದಾನೆ. ನೆಲಕ್ಕೆ ಉರುಳಿದಂಥ ಭೀಮನಿಗೆ ತನ್ನ ಗದೆಯಿಂದಲೇ ಗಾಳಿಯನ್ನು ಬೀಸ್ತಾನೆ ದುರ್ಯೋಧನ. ಆ ಕ್ಷಣದಲ್ಲಿ ಅವನನ್ನು ಹೊಡೆದಾಕಬಹುದಾಗಿತ್ತು. ಯಾರನ್ನ? ಭೀಮನನ್ನ ದುರ್ಯೋಧನ ಹೊಡೆದಾಕಬಹುದಾಗಿತ್ತು. ಆದರೆ ನೆಲಕ್ಕೆ ಬಿದ್ದಿರ್ತಕ್ಕಂತಹ ಶತ್ರುವನ್ನ ಸದೆ ಬಡಿತಕ್ಕಂಥದ್ದು ವೀರ ಅಲ್ಲ, ಶೂರನೂ ಅಲ್ಲ ಅಂತೇಳಿ ದುರ್ಯೋಧನ ಭೀಮನನ್ನ ಮೇಲೆತ್ತು ಪ್ರಯತ್ನ ಮಾಡ್ತಾನೆ. ಇದು ವಿಶೇಷ. ಆದರೆ ಭೀಮ ಮಾಡಿದ್ದೇನು ಅಲ್ಲ.
ಹಾಗೆ ನೆಲಕ್ಕೆ ಬಿದ್ದ ಭೀಮನಿಗೆ ಕೃಷ್ಣ ಪರಮಾತ್ಮ ತನ್ನ ತೊಡೆ ಭಾಗವನ್ನು ತಟ್ಟಿಕೊಳ್ಳುವುದರ ಮೂಲಕ ಆತನ ಪ್ರಾಣ ಇರತಕ್ಕಂಥ ಜಾಗವನ್ನು ಸೂಚಿಸ್ತಾನೆ. ಆಗ ಅಲ್ಲಿಂದ ಮೇಲಿದ್ದಂತಹ ಭೀಮ ಸಿಂಹನಾದವನ್ನು ಬೈದು, ಸಿಂಹನಾದ ಅಂದರೆ ಕಿರ್ಚಿಕೊಳ್ಳೋದು, ನಾದ ಅಂದರೆ ಧ್ವನಿ, ಸಿಂಹದಂತೆ ಗರ್ಜಿಸಿ ಏಕಾಏಕಿ ತನ್ನ ಎರಡೂ ಕೈಗಳನ್ನು ಬಳಸಿ ಗದೆಯಿಂದ ಬಲವಾಗಿ ದುರ್ಯೋಧನನ ತೊಡೆಭಾಗಕ್ಕೆ ಹೊಡೆದ. ಅಲ್ಲಿದ್ದಂತಹ ಅವನ ಪ್ರಾಣ ವಾಯು ಹೊರಟೋಯ್ತು. ಆಗ ಅವನು ಕೊನೆಯ ಕ್ಷೀಣ ಉಸಿರನ್ನು ಉಳಿಸಿಕೊಂಡು ನೆಲಕ್ಕೆ ಬಿದ್ದಿದ್ದಾನೆ. ಯಾರು? ದುರ್ಯೋಧನ. ಮತ್ತದನ್ನೇನು ಓದೋದು ಬೇಡ ಅಲ್ವಾ? ಈ ಕೆಳಗೆ ಬಿದ್ದಿರ್ತಕ್ಕಂತಹ ದುರ್ಯೋಧನನ್ನ ಬಿಟ್ಟುಬಿಟ್ಟು ಕೃಷ್ಣ ಅವನ ಸಹಚರರೆಲ್ಲರೂ ಕೂಡ ಭೀಮನನ್ನ ಪಾಂಡವರು ಅವರ ಒಂದು ವಾಸ ಇದ್ದಂಥ ಆಶ್ರಮದ ಕಡೆಗೆ ಅಥವಾ ಒಂದು ಮನೆ ಕಡೆಗೆ ಹೊರಟೋದಾಗ ಯುದ್ಧ ಭೂಮಿಯಲ್ಲಿ ಏನಾಗ ಕಾಣ್ತಾ ಈಗ ದುರ್ಯೋಧನ ಒಬ್ಬನೇ ಏಕಾಂಗಿಯಾಗಿ ಬಿದ್ದಿದ್ದಾನೆ. ಆ ಬಿದ್ದಿರ್ತಕ್ಕಂಥ ದುರ್ಯೋಧನನ್ನ ಮಾತಾಡ್ಸೋಕ್ಕೋಸ್ಕರ ಬಲರಾಮ ಬರ್ತಾನೆ. ಬಲರಾಮನನ್ನ ಅಲಾಯುಧನ್ ಅಂತ ಕರೀತಾರೆ. ಅಲಾಯುಧ ಅಂದರೆ ನೇಗಿಲ ಆಕಾರದ ಆಯುಧವುಳ್ಳವನು. ಅಲಾಯುಧ ಬರ್ಕಳಿ. ಯಾರು? ಬಲರಾಮ. ಬಲರಾಮ ಬನ್ನಿ ಮಕ್ಕಳೇ, ಈಗ ನಾಟಕ ಸ್ಟಾರ್ಟ್ ಮಾಡೋಣ. ನಾಟಕ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈಗ ಪಾತ್ರ ಕಲ್ಪನೆ ಮಾಡ್ಕೊಳ್ಳಿ. ಈಗ ರಣಭೂಮಿಯಲ್ಲಿ ದುರ್ಯೋಧನ ಬಿದ್ದಾಗೋಯ್ತು. ಬಿದ್ದಾದ್ಮೇಲೆ ಈಗ ಅಲಾಯುಧನ ಪ್ರವೇಶ. ಏನು? ಬಲರಾಮ ಏನೇಲೇ ಪಾರ್ಥಿವರೇ, ಇದು ತರವಲ್ಲ. ಗೊತ್ತಾಗ್ಬಿಡ್ತವ್ರಿಗೆ, ಮೋಸದಿಂದ ಹೊಡ್ಬಿಟ್ರು ಅವನ್ನ. ಇದು ಪಾಂಡವರಿಗೆ ನಿಮಗೆ ತರವಲ್ಲ, ನಿಮಗೆ ಶೋಭೆ ತರೋದಲ್ಲ. ಇದು ಶತ್ರು ಬಲಕ್ಕೆ ಮೃತ್ಯು ಸ್ವರೂಪವಾದ ಈ ನನ್ನ ಅಲಾಯುಧವನ್ನು ಗಮನಿಸದೆ ಯುದ್ಧ ನಿಯಮವನ್ನು ನನ್ನನ್ನು ಸೊಕ್ಕಿನಿಂದ ನಿರ್ಲಕ್ಷಿಸಿ ತೊಡೆಗಳಿಗೆ ಹೊಡೆದು ದುರ್ಯೋಧನನನ್ನು ಭೀಮನ ನೆಲಕ್ಕುರುಳಿಸಿ ಬಿಟ್ಟ. ತೆರೆ ಕಡೆ ನೋಡಿ, ಅಯ್ಯ ದುರ್ಯೋಧನ, ಒಂದು ನಿಮಿಷ ಪ್ರಾಣವನ್ನು ಬಿಗಿ ಹಿಡಿದುಕೋ. ನನ್ನ ಅಲಾಯುಧದಿಂದ ಭೀಮನ ಎದೆಯನ್ನು ಹುತ್ತು ಬರುತ್ತೇನೆ, ಹುತ್ತದ ಸೀಳಿ ಬರುತ್ತೇನೆ. ಮೋಸದಿಂದ ನಿನ್ನನ್ನು ಹೊಡೆದು ಉಳಿಸಿದ್ರು ಅದು ಅವರಿಗೆ ಶೋಭೆ ತರೋದಲ್ಲ. ಒಂದು ಕ್ಷಣ ನಿಮ್ಮ ಪ್ರಾಣವನ್ನು ಹಿಡಿದು ಸಾಕು. ಅವನು ಭೀಮನನ್ನು ಸಾಯಿಸಿ ಹೇಳ್ತಾನೆ. ಪಾಪ ಅಶ್ವ ಅಂತ ಬಲರಾಮ ಹೇಳ್ತಾನೆ. ತೆರೆಯ ಮರೆಯಲ್ಲಿ ಪ್ರಸನ್ನರಾಗಬೇಕು ಭಗವಾನ್. ಅಲಾಯುಧ ಪ್ರಸನ್ನರಾಗಬೇಕು. ಪ್ರಸನ್ನ ಅಂದರೆ ಶಾಂತರಾಗಿ. ಅಲಾಯುಧ ಭಗವಾನ್ ಅಂದರೆ ಬಲರಾಮನೇ, ದೈವಕ್ಕೆ ಶಾಂತನಾಗಿ. ಯಾರು ಹೇಳಿದ್ರು? ಮತ್ತೆ ಬಲರಾಮನೇ. ಯಾಕೆಂದ್ರೆ ತೆರೆಯಲ್ಲಿ ಈ ಧ್ವನಿ ಬಂದಿದ್ದು ಯಾರಿಗೋ? ದುರ್ಯೋಧನ. ತೆರೆಯಲ್ಲಿ ಬಿದ್ದೋಯ್ದಲ್ವ ಅವನು ಪ್ರಸನ್ನರಾಗಬೇಕು. ಬಲರಾಮ್ ಪ್ರಸನ್ನರಾಗಬೇಕು. ಅಲಾಯುಧ ಬಲರಾಮ ತೆರೆಯ ಪಕ್ಕಕ್ಕೆ ನೋಡಿ. ಅಯ್ಯೋ, ಈ ದುರವಸ್ಥೆಯಲ್ಲಿ ಪಾಪ ದುರ್ಯೋಧನನು ತೆವಳುತ್ತಾ ನನ್ನನ್ನೇ ಹಿಂಬಾಲಿಸುತ್ತಿರುವನು. ಅಯ್ಯೋ, ನನ್ನ ಧ್ವನಿ ಕೇಳಿ ಪಾಪ ದುರ್ಯೋಧನ ನನ್ನನ್ನ ಹಿಂಬಾಲಿಸ್ತಿದ್ದಾನೆ. ಹೇಗೆ? ರಕ್ತವೆಂಬ ಚರಟ ಚಂದನದಿಂದ ಅದೆಷ್ಟು ದೇದೀಪ್ಯಮಾನನಾಗಿದ್ದಾನೆ. ಹಾಗೆ ಒಂದು ಮಾತಾಡಿದೆ, ರಕ್ತದ ಮೈಯೆಲ್ಲ ಸೋರ್ತಾ ಇರುತ್ತೆ, ಅದರಿಂದ ದುರ್ಯೋಧನ ಎಷ್ಟು ಹೊಳಿತಾ ಇದ್ದಾನೆ. ನೆಲದ ಮೇಲೆ ತೆವಳಿ ಧೂಳಂಟಿನ ಭುಜಗಳಿಂದ ದುರ್ಯೋಧನನ ಬಾಲಲಿಂಗನ್ನು ಮತ್ತೆ ತೋರುತ್ತಿರುವವನೇ. ಅವಾಗ ತೆವಳುತ್ಕೊಂಬತ್ತಿರೋದು ಒಂದು ರೀತಿ ಅವರ ಬಾಲದಲ್ಲಿ ಹೇಗಿದ್ದ ದುರ್ಯೋಧನ ಕಾಣ್ತಾ ಇದ್ದ ನನ್ನ ಕಡೆಗೆ. ಸಾಗರ ಮಹಾಮಂಥನವಾದ ಮೇಲೆ ಮಂದರ ಪರ್ವತದಿಂದ ಸುತ್ತು ಬಿಚ್ಚಿ ಬಿಡುಗಡೆ ಹೊಂದಿ ಬಸವಳಿದು ಸಮುದ್ರ ಜಲದಲ್ಲಿ ಎಡೆ ನೆಳೆದುಕೊಂಡು ಬರುತ್ತಿರುವ ವಾಸುಕಿಯಂತೆ ಕಾಣುತ್ತಿದ್ದಾನೆ. ಸಮುದ್ರದಲ್ಲಿ ಸಮುದ್ರ ಮಂಥನವಾದಾಗ ಅಲ್ಲಿಂದ ಹೊರಬಿದ್ದಂತಹ ವಾಸುಕಿಯಂತೆ ಸರ್ಪದಂತೆ ತೆವಳುಕಂಡು ನನ್ನಂತ ಬರ್ತಾ ಇದ್ದಾನೆ ಆ ದುರ್ಯೋಧನ. ವರ್ಣನೆ ಚೆನ್ನಾಗಿದೆ. ಇದು ಭಾಸ.
ಭಾಸನ ಕಲ್ಪನೆ ಜೊತೆಗೆ ಆತನ ವರ್ಣನೆ ತುಂಬ ಸೊಗಸಾಗಿದೆ ಈ ನಾಟಕದಲ್ಲಿ. ತೊಡೆ ಮುರಿದು ದುರ್ಯೋಧನ ತೆವಳುತ್ತ ಪ್ರವೇಶಿಸಿದ ತೆವಳೋದು ಮಕ್ಕಳು ತೆವಳ್ಕೊಂಡ್ಬರ್ತಾರೆ ನೋಡಿ, ಆಗ ಬರ್ತಾರೆ ದುರ್ಯೋಧನ. ಪ್ರಸನ್ನರಾಗಬೇಕು ಭಗವಾನ್ ಅಲಾವಿದ, ಪ್ರಸನ್ನರಾಗಬೇಕು. ಭೂಮಿಯಲ್ಲಿ ಬಿದ್ದು ನಾನಿದೋ ನಿಮ್ಮ ಕಾಲಿಗೆ ಬಿದ್ದೆ, ಕೆಳಗೆ ಬಿದ್ದಿರ್ತಕ್ಕಂಥ ನಾನು ನಿಮ್ಮ ಕಾಲಿಗೆ ಬಿದ್ದೆ ಎಂದು ಬಲರಾಮನ ಪಾದಗಳನ್ನು ಸ್ಪರ್ಶಿಸಿ, ಮೊದಲು ನೀವು ರೋಷವನ್ನು ಬಿಡಿ. ಕುರುಕುಲದ ಪಿತೃಗಳಿಗೆ ತಿಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ. ಎಂತವ್ರ ಮೇಘ ಅಂದ್ರೆ ಮೋಡ, ಪಾಂಡವ ಮೋಡಗಳು ಯಾಕೆ ಜೀವಿಸಬೇಕು? ಕುರುಕುಲದ ಪಿತೃಗಳಿಗೆ ತರ್ಪಣವನ್ನು ಬಿಡಲಿ, ನೀರನ್ನು ಬಿಡಲಿಕ್ಕೆ ಅವ್ರು ಬದುಕಿರಲಿ, ಅವ್ರ ಏಡುಗಳು ಅವ್ರು ಬದುಕಿರಲಿ. ನಮ್ಮ ವೈರ, ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲ ಎಂದಿಗೇ ನಿರ್ನಾಮವಾಯಿತು. ಭಗವಂತ ಅವನೇನು ಮಾಡ್ಬೇಡ, ಯಾರನ್ನ? ಪಾಂಡವರು ಬಿಟ್ಬಿಡವ್ರನ್ನ. ಅವ್ರು ಯಾಕೆ ಬದುಕಿರ್ಬೇಕು ಅಂದರೆ ಅವರು ಮೇಘಗಳಾಗಿ ಮೋಡಗಳಾಗಿ ನಮ್ಮ ಕುರುಪಿತೃಗಳಿಗೆ ತಿಲಾಂಜಲಿ ಜಲಾಂಜಲಿಯನ್ನು ನೀಡಲು ಬದುಕಿರಲಿ. ಅವರು ಇಂದಿಗೆ ನನ್ನಿಂದ ಈ ಯುದ್ಧ, ಈ ಒಂದು ಹಗೆತನ ಎಲ್ಲವೂ ಮುಗಿದು ಹೋಯಿತು. ಬಲರಾಮ, ಅಯ್ಯ ದುರ್ಯೋಧನ, ನಿಮಿಷ ಕಾಲ ನಿನ್ನ ಪ್ರಾಣವನ್ನು ಬಿಗಿದು ಹಿಡಿದುಕೋ. ದುರ್ಯೋಧನ, ಸ್ವಾಮಿ ತಾವೇನು ಮಾಡಬೇಕೆಂದಿರುವಿರಿ? ಬಲರಾಮ, ಕೇಳು, ಪಾಂಡವರನ್ನೆಲ್ಲ ಈ ನನ್ನ ಅಲಾಯುಧದಿಂದ ನುಗ್ಗು ನುರಿ ಮಾಡಿ ಸ್ವರ್ಗಕ್ಕೆ ತೂರಿ ಬಿಡುತ್ತೇನೆ. ಒಂದು ಕ್ಷಣ ಅವಕಾಶ ಕೊಡು, ನನ್ನ ಅಲಾಯುಧದಿಂದ ಎಲ್ಲ ಹೊರಹಾಕ್ತೀನಿ. ಬೇಡಿ, ತಾವು ಹಾಗೆ ಮಾಡಬೇಡಿ. ಭೀಮನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ. ಅವನ ಪ್ರತಿಜ್ಞೆನ ನನ್ನ ತಮ್ಮಂದಿರ ಸ್ವರ್ಗಸ್ಥರಾದರು, ನಾನು ಸಾವನ್ನೆದುರು ನೋಡುತ್ತಿದ್ದೇನೆ. ಇನ್ನು ಯುದ್ಧದಿಂದ ಏನು ಪ್ರಯೋಜನ? ಎಷ್ಟು ಚೆನ್ನಾಗಿದೆ. ನನ್ನ ಸಂಬಂಧಿರೋರು, ನಾನು ಕೂಡ ಸಾವನ್ನು ಹೋಗ್ತಾರೆ, ನನ್ನ ಸ್ನೇಹಿತ ಹೋಗ್ತಾರೆ, ನನಗೆ ಯಾಕೆ ಯುದ್ಧ? ನನಗೆ ಇದರ ಪ್ರಯೋಜನ ಇಲ್ಲ. ಬಲರಾಮ, ನನ್ನ ಕಣ್ಣೆದುರಿಗೆ ನಿನ್ನನ್ನು ಮೋಸಗೊಳಿಸಿದ್ರಲ್ಲ ಎಂದು ನನಗೆ ರೋಷ. ದುರ್ಯೋಧನ, ನನಗೆ ಮೋಸವಾಯಿತೆಂದು ನೀವು ಭಾವಿಸುವಿರಾ? ಹೌದು, ಸಂಶಯವೇನು? ದುರ್ಯೋಧನ ನೋವಿನಿಂದ ಅರಳು, ಅಯ್ಯ, ನಾವಿಂದು ನನ್ನ ಪ್ರಾಣಕ್ಕೆ ತಕ್ಕ ಮೌಲ್ಯ ಪಡೆದಂತಾಯಿತು. ನೀವೇನು ಅಂದ್ಕೊಂಡಿದ್ದೀರಿ? ಭೀಮನನ್ನು ಸೋಲಿಸ್ಬಿಟ್ಟಾರ, ಸಾಯಿಸ್ಬಿಟ್ಟಾರ. ತಪ್ಪು. ನಾನು ಅವನನ್ನ ನೇರ ಯುದ್ಧದಲ್ಲಿ ಸೋಲಲಿಲ್ಲ. ನನ್ನ ಪ್ರಾಣದ ಮೌಲ್ಯ ಇವತ್ತು ಮೇಲೋಯ್ತು, ಹೆಚ್ಚಾಯಿತು. ಯಾಕೆ? ಏಕೆಂದರೆ ಭೀಮನಂತವನಿಗೆ ನನ್ನನ್ನು ಮೋಸದಿಂದಲ್ಲದೆ ನೆಲಕ್ಕುಳಿಸಲಾಗಲಿಲ್ಲವಲ್ಲ. ಅವನು ನೇರ ನನ್ನಿಂದ ಗೆದ್ದಿದ್ರೆ ಅದಂತ ನಾನು ಗೆದ್ದಿರೋದು ಯಾರಿಂದ? ಅವನು ಮೋಸದಿಂದ. ಹಾಗಾಗಿ ಅಂತ ಭೀಮ, ಅಂತ ಬಲಶಾಲಿಯಾದ ಭೀಮ ನನ್ನನ್ನ ನೇರ ಯುದ್ಧದಿಂದ ಗೆಲ್ಲಲಾಗಲಿಲ್ಲ. ಹಾಗಾಗಿ ನನ್ನನ್ನು ಮೋಸದಿಂದ ಗೆದ್ದ. ಹಾಗಾಗಿ ನಾನು ಸೋಲಿಲ್ಲ. ನಾನು ಇವತ್ತು ಕೂಡ ನನ್ನ ಮೌಲ್ಯ, ನನ್ನ ಪ್ರಾಣದ ಮೌಲ್ಯ ಹೆಚ್ಚು. ಆ ಭೀಮನು ಹತ್ತಿ ಉರಿಯುವ ಹರಗಿನ ಮನೆಯಿಂದ ಬಹಳ ಚತುರತೆಯಿಂದ ಪಾರಾದ. ಕುಬೇರನ ಮನೆಯಲ್ಲಾದ ಯುದ್ಧದಲ್ಲಿ ನನ್ನ ಕಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಹಿಂದಕ್ಕೆ ಪುಟನೆಗೆಸಿದ. ಹಿಡಿಂಬನೆಂಬ ರಾಕ್ಷಸ ಒಡೆಯರನ್ನ ಪ್ರಾಣವನ್ನು ನೀಡಿದ. ಅಂಥವನು ಇಂದು ನನ್ನನ್ನು ಮೋಸದಿಂದ ಗೆದ್ದರೆಂದರೆ ನಾನು ಸೋತಂತಾಗಲಿಲ್ಲ. ಯೋಚಿಸಿ ನೋಡಿ. ಇದು ಭಾಸನ ವರ್ಣನೆ ನೀವು ಅರ್ಥ ಮಾಡಬೇಕು. ಯಾಕೆ ದುರ್ಯೋಧನಿಗೆ ಇಷ್ಟು ಮಹತ್ವವನ್ನು ಕೊಡ್ತಾರೆ? ಛಲ. ಆ ಭೀಮನಿಂದ ಮೋಸದಿಂದ ನಾನು ಸತ್ತೆ, ನಾನು ಯುದ್ಧದಲ್ಲಿ ಸೋತಿಲ್ಲ, ನಾನು ಅವನನ್ನು ಮೋಸದಿಂದ ಹೊಡೆದಾಕೋದಾಗಿತ್ತು, ನಾನು ಆ ಕೆಲಸವನ್ನು ಮಾಡಲಿಲ್ಲ. ಆದರೆ ಭೀಮ ಏನು ಮಾಡ್ದ? ತನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಮೋಸದ ಮೊರೆ ಹೋದ, ಕುತಂತ್ರದ ಮೊರೆ ಹೋದ. ಹಾಗಾಗಿ ಮೋಸದಿಂದ ನನ್ನ ಹೊಡೆದ. ಇದು ವೀರ ಮರಣ. ಅವೊಂದು ನಿಜವಾದ ಗೆಲುವಲ್ಲ. ಮೋಸದಿಂದ ಹೊಡೆಯೋದು ಸುಲಭ, ವೀರನಿಗೆ ಅದರ ಲಕ್ಷಣ. ಕತ್ತಲಿನ ಶತ್ರು ಆಗ್ತಾನೆ. ಮೋಸದಿಂದ ಹೊಡಿತಕ್ಕಂಥ ಕತ್ತಲಿನ ಶತ್ರು ಆಗ್ತಾನೆ. ಮಕ್ಕಳಿಗೆ ಬನ್ನಿ.
ಹರಗಾಗಿ, ದಾರಿ ಬಿಟ್ಟು ಹರಗಾಗಿ. ಇದು ಧ್ವನಿ, ಬೇರೆ ಮತ್ತೊಂದು ಧ್ವನಿ ತೆರೆ ಮರೆಯಲ್ಲಿ ಬರ್ತಾ ಇದೆ. ಯಾವ ಧ್ವನಿಯಿಂದ ನೀವು ಊಹಿಸಬೇಕು? ಬಲರಾಮ ನಿಟ್ಟಿಸಿ, ಅಯ್ಯೋ ಪೂಜ್ಯ ಧೃತರಾಷ್ಟ್ರ ಮತ್ತು ಗಾಂಧಾರಿ ಈ ಇಬ್ಬರನ್ನು ಕರೆದುಕೊಂಡು ದುರ್ಯೋಧನನ ಪ್ರಿಯ ಪುತ್ರ ದುರ್ಜಯ ಇತ್ತಲೇ ಬರುತ್ತಿದ್ದಾನೆ. ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಜಯರು ಪ್ರವೇಶಿಸುವರು. ಅಪ್ಪ ದುರ್ಜಯ ಯಾರ ಮಗ? ದುರ್ಯೋಧನನ ಮಗ. ಪಾಪ ಆ ಮಗು ರಣಭೂಮಿಗೆ, ಆ ರಣರಂಗಕ್ಕೆ ತನ್ನ ತಂದೆಯನ್ನು ಕೊನೆಯದಾಗಿ ನೋಡೋಕ್ಕೋಸ್ಕರ ತನ್ನ ತಾತ ಮತ್ತು ತಾತಿಯನ್ನು, ಅಜ್ಜ ಅಜ್ಜಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಅದು ನೋಡಿ ಸಂಕಟ ಪಡ್ತಾನೆ. ಯಾರು? ಬಲರಾಮ. ಅಯ್ಯೋ ಎಂಥ ದುರ್ಗತಿ! ಇಂಥ ಒಂದು ಶೋಕದ ಸನ್ನಿವೇಶವನ್ನು ತುರುಕೋದ್ರ ಮೂಲಕ, ಸೇರಿಸೋದ್ರ ಮೂಲಕ ಆ ಉರುಭಂಗದ ಒಂದು ನಾಟಕದ ಒಂದು ತೀವ್ರತೆಯನ್ನು, ಕಳೆಯನ್ನು ಭಾಸಕವೇ ಹೆಚ್ಚಿಸಿದ್ದಾನೆ. ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಜಯ ಪ್ರವೇಶ. ಧೃತರಾಷ್ಟ್ರ, ಪುತ್ರ ಎಲ್ಲಿದ್ದೀಯ? ಗಾಂಧಾರಿ, ಮುದ್ದು ಮಗನೇ ಎಲ್ಲಿದ್ದೀಯ? ಧೃತರಾಷ್ಟ್ರ, ಅಯ್ಯೋ ಕಷ್ಟ, ಇಂದು ರಣರಂಗದಲ್ಲಿ ನನ್ನ ಮಗನನ್ನು ಮೋಸದಿಂದ ಒಡೆದು ಕೆಡವಿದರೆಂದು ಕೇಳಿ ಮೊದಲೇ ಕುರುಡಾದ ನಾನು ಸುರಿಯುವ ಕಣ್ಣೀರಿನಿಂದ ಮತ್ತಷ್ಟು ಕುರುಡನಾದೆ. ಗಾಂಧಾರಿ, ನಮ್ಮ ಕುಲ ಕಲಶ ಪ್ರಾಯನಾದ ದುರ್ಯೋಧನ ನಿನಗೆ ಕಾಣುವನೇ? ಪಿತೃಶೋಕ, ಪುತ್ರ ಶೋಕವು ನಿರಂತರ. ಮಗನನ್ನು ಕಳ್ಕೊಂಡಿರ್ತಕ್ಕಂಥ ತಂದೆ ಶೋಕಿಸ್ತಾ ಇದ್ದಾನೆ. ಅಯ್ಯೋ, ಈ ನನ್ನ ಜೀವವಿದ್ದಾಗಲೇ ನನ್ನ ಮಗ ಮರಣ ಹೊಂದಬೇಕು. ಗಾಂಧಾರಿ, ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ಮಹಾರಾಜ, ಕಾಣ್ತಾರೆ. ಧೃತರಾಷ್ಟ್ರ, ಇಲ್ಲವೇ? ಅಯ್ಯೋ, ನೋಡಲೇಬೇಕಾದ ಕಾಲದಲ್ಲಿಯೂ ನಾನು ನನ್ನ ಮಗನನ್ನು ನೋಡಲಾರದಾದೆ. ಓ ಹಾಡುವಿದೆಯೇ, ವೀರರು ಛಲವಂತರು ಆದ 100 ಜನ ಮಕ್ಕಳನ್ನು ಪಡೆದುಕೊಂಡರು ನನಗೆ ತರ್ಪಣವನ್ನು ಕೊಡಲು ಒಬ್ಬ ಮಗನಾದರೂ ಉಳಿಯಬಾರದೆ. 100 ಜನ ಮಕ್ಕಳನ್ನು ಇದ್ರೂ ಕೂಡ ಕೊನೆಯದಾಗಿ ನನಗೆ ಬಾಯಿ ನೀರು ಬಿಡ್ತಕ್ಕಂಥ, ತರ್ಪಣವನ್ನು ಕೊಡ್ತಕ್ಕಂಥ ಒಬ್ಬ ಮಗನೂ ಉಳಿಯಲಿಲ್ಲವಲ್ಲ. ಪುತ್ರ ದುರ್ಯೋಧನ ಪುತ್ರಶತ ವಿನಾಶದಿಂದ ದುಃಖಿತನಾದ ಮಹಾರಾಜನನ್ನು ಸಮಾಧಾನ ಪಡಿಸುವುದು. ಅಪ್ಪ ಮಗನೇ ಎಲ್ಲಿದೆಯಪ್ಪ? ನಿನ್ನ ಕಳ್ಕೊಂಡು ದುಃಖದಲ್ಲಿರ್ತಕ್ಕಂಥ ನಿನ್ನ ತಂದೆಯನ್ನು ಸಮಾಧಾನ ಪಡಿಸಲು ಎಲ್ಲಿದೆಯೇ ಹೇಳು ದುರ್ಯೋಧನ ಅಂತಕ್ಕಂಥ ಗಾಂಧಾರಿ ಮಾತನ್ನು ನಾವು ಹೇಳ್ತೀವಿ. ಧೃತರಾಷ್ಟ್ರ, ಬಾ ಮಗು, ನನಗೆ ನಮಸ್ಕರಿಸಿ ಬಾ. ದುರ್ಯೋಧನ, ಇದೋ ಬಂದೆ ಹೇಳಲು ಪ್ರಯತ್ನಿಸಿ ದೊಪ್ಪನೆ ಕೆಳಗೆ ಬೀಳುತ್ತಾನೆ. ಅಯ್ಯೋ ಹಾಡುವಿದೆಯೇ, ಇದು ನನಗೆ 2ನೇ ಪೆಟ್ಟು. ಅಯ್ಯೋ, ಭೀಮನು ನನ್ನ ಜುಟ್ಟನ್ನು ಹಿಡಿದು ಗದೆಯನ್ನು ಬೀಸಿ 2 ತೊಡೆಗಳನ್ನಷ್ಟೇ ಅಲ್ಲ ತಂದೆ ತಾಯಿಗಳಿಗೆ ಅಭಿವಂದಿಸುವ ನನ್ನ ಭಾಗ್ಯವನ್ನೂ ಕಿತ್ತುಕೊಂಡ, ಅಪಹರಿಸಿಬಿಟ್ಟ, ಕಿತ್ತುಕೊಂಡ. ಧೃತರಾಷ್ಟ್ರ, ಯಾರಿಗೂ ನನ್ನ ಒಳ್ಳೆಯ ಸೆರಗನ್ನು ಎಳೆದೆಳೆದು ನನಗೆ ದಾರಿ ತೋರಿಸುತ್ತಿದ್ದಾನೆ. ದುರ್ಜಯ, ತಾತ ನಾನು ದುರ್ಜಯ. ಮರಿ ದುರ್ಜಯ, ಹೋಗಪ್ಪ, ನಿಮ್ಮ ಅಪ್ಪಾಜಿ ಎಲ್ಲಿ ಇರುವನೋ ಹುಡುಕಿ ಹೋಗು, ಹುಡುಕು. ದುರ್ಜಯ, ಆಗಲಿ ತಾತ. ತಾತ, ಇದೋ ಹೊರಟೆ ಎಂದು ಓಡುತ್ತಾ, ಅಪ್ಪಾಜಿ ಎಲ್ಲಿದ್ದೀರಾ? ದುರ್ಯೋಧನ, ಆಹಾ, ಈ ಚಿಣ್ಣನು ಬಂದ ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನ್ನನ್ನು ಈಗ ದಯಿಸುತ್ತಿದೆ. ನನ್ನ ತೊಡೆಯ ಮೇಲೆ ಮಲಗಲು ಯೋಗ್ಯರಾದ ಈಗಷ್ಟು ದುರ್ಜಯನು ದುಃಖ ಎಂದಿರಲೆಂಬುದನ್ನೇ ಹರಿಯೇ. ಸೋತು ಬಿದ್ದ ದುರವಸ್ಥೆಯಲ್ಲಿ ನನ್ನನ್ನು ಕಂಡು ಏನಂದಾನೋ ಅಂದರೆ, ಮಕ್ಕಳಿಗೆ ಪಾಠಿಸ್ತಾಕು, ನೀವು ಸನ್ನಿವೇಶವನ್ನು ಕಲ್ಪನೆ ಮಾಡ್ತೀರಿ, ಪುಸ್ತಕದಲ್ಲಿ ಬಿಟ್ಬಿಡ್ರಿ. ಒಂದು ಕಡೆ ಅಪ್ಪನನ್ನು ಕಳ್ಕೊಂಡಿರ್ತಕ್ಕಂಥ ಮಗು, ಮತ್ತೊಂದು ಕಡೆ ಮಗನನ್ನು ಕಳೆದುಕೊಂಡಿರ್ತಕ್ಕಂಥ ತಂದೆ ತಾಯಿ. ಇವರಿಬ್ಬರನ್ನು ಮೂರನ್ನು ಕೂಡ 3 ಜನನ ರಣಭೂಮಿಯಲ್ಲಿ ಕೇಂದ್ರವಾಗಿಟ್ಟುಕೊಂಡು ಪಾತ್ರ ಸೃಷ್ಟಿ ಮಾಡಿದ್ದಾನೆ ಭಾಸ. ದುರ್ಜಯ ಅಪ್ಪನನ್ನ ಕಳೆದುಕೊಳ್ತಿದ್ದಾನೆ, ಧೃತರಾಷ್ಟ್ರ ಮಗನನ್ನ ಕಳೆದುಕೊಳ್ತಿದ್ದಾನೆ. ಈ 3 ದುಃಖ, ಆ ದುಃಖದ ತೀವ್ರತೆಯನ್ನು ಸೊಗಸಾಗಿ ಚಿತ್ರಿಸಿದ್ದಾನೆ. ಆ ಮಗು ಸಹಜವಾಗಿರ್ತಕ್ಕಂಥ ಪುತ್ರದ ಕುತೂಹಲದಿಂದ, ಬಾಲ್ಯದ ಕುತೂಹಲದಿಂದ ಅಪ್ಪನನ್ನು ಹುಡುಕೋ ಪ್ರಯತ್ನ ಮಾಡುತ್ತೆ. ತೊಡೆ ಮೇಲೆ ಕುತೂಹಲ ಹೋಗುತ್ತದೆ. ಈಗ ಇತ್ತ ಕಡೆ ಅಯ್ಯೋ, ನನ್ನ ಈ ಜೀವ ನಾನಿದ್ದಾಗಲೇ ನನ್ನ ಮಕ್ಕಳು ಮಣ್ಣಾಗಬೇಕೆ ಆಗ್ತಕ್ಕಂಥ ನೋವನ್ನು ಆ ಜೀವ ವ್ಯಥೆ ಪಡ್ತಾ ಇದೆ. ಯಾವುದು? ಗಾಂಧಾರಿ ಮತ್ತು ಧೃತರಾಷ್ಟ್ರ. ಮಕ್ಕಳೇ, ಇಲ್ಲಿ ಪಾಠ ಸಾಕು. ನೀವು ಮನೆಗೆಲಸಕ್ಕೆ ಮೂರ್ನಾಲ್ಕು ವಾಕ್ಯದ ಒಂದು ಪ್ರಶ್ನೆ ಹಾಕೊಳ್ಳಿ ಮಕ್ಕಳೇ. ಅಶ್ವತ್ಥ
ಚಿಮ್ಮಿ ಬಿಡುತ್ತೇನೆ ಎಂದಾಗ ದುರ್ಯೋಧನನು ಏನು ಹೇಳಿದನು? ಮಕ್ಕಳೇ, ಅದೊಂದು ಪ್ರಶ್ನೆ ಕಡೆ ಆಮೇಲೆ ಬಾಸನ ಒಂದು ಕವಿ ಪರಿಚಯ ಬರ್ಕೊಳ್ಳಿ ಸರ್. ಬಾಸನ ಕವಿ ಪರಿಚಯ ಮಾಡ್ಕೊಳ್ಳಿ. ನಿಮಗೆ ಅವೆರಡು ಪ್ರಶ್ನೆ ಉತ್ತರಿಸ್ಬನ್ನಿ. ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನ ನೋಡಲು ಯಾರ್ಯಾರು ಬಂದರು? ಯಾರ್ಯಾರು ಬಂದರು? ಧೃತರಾಷ್ಟ್ರ, ಗಾಂಧಾರಿ, ಬಲರಾಮ, ದುರ್ಜಯ. ದುರ್ಯೋಧನನು ನೆಲಕ್ಕುಳ್ಳ ಭೀಮನನ್ನು ಏನೆಂದು ಮೂದಲಿಸುತ್ತಾನೆ? ಆ ಪಾಂಡವ ಎಂಬ ಮೊಯ್ದುಗಳು ತನ್ನ ಕುರುಪಿತೃಗಳಿಗೆ ಜಲಾಂಜಲಿ ನೀಡಲು ಬದುಕಿರಲಿ. ಅಂದರೆ ಅವ್ರು ಬದುಕಿದ್ದು ವೇಸ್ಟ್. ನನ್ನ ಮೋಸ್ತನ ಕುಂದ್ರಲ್ವ, ಬದುಕಿರೋದು ಕೂಡ ಒಂದು ಷಂಡತನ. ಅವರು ವೀರಬಲ್ಲ ಅನ್ನೋ ಅರ್ಥದಲ್ಲಿ ಅಂತ ಹೇಳ್ತಾರೆ. ಮಕ್ಕಳೇ, ಇದು ಇಲ್ಲಿ ಸಾಕು. ನಾವು ಮುಂದಿನ ತರಗತಿಯಲ್ಲಿ ನಾಟಕವನ್ನು ಮುಂದುವರಿಸೋಣ. ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳು.